ಸೂರಜ್ ರೇವಣ್ಣ ಬಗ್ಗೆ ಕೇಳ್ತಾ ಇದ್ದಂತೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಸೂರಜ್ ಮೇಲಿನ ಆರೋಪದ ಬಗ್ಗೆ ಮಾತನಾಡುವುದಕ್ಕೆ ನಕಾರ, ನನ್ಗೇನು ಸಂಬಂಧ ಅಂತ ಕಾರು ಹತ್ತಿ ಹೊರಟೋಗ್ಬಿಟ್ಟಿದ್ದಾರೆ. ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಪ್ರಜ್ವಲ್ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರ ರಿಯಾಕ್ಷನ್ ಇದೇ ರೀತಿಯಾಗಿತ್ತು. ಅಟ್ಲೀಸ್ಟ್ ಅವಾಗ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು, ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ ಹೇಳಿದ್ರು. ಆದ್ರೆ ಈಗ ಸೂರಜ್ ರೇವಣ್ಣ ಬಗ್ಗೆ ಏನೋ ಮಾತಾಡಿಲ್ಲ, ಬದಲಾಗಿ ಸಿಟ್ಟಾಗಿ ಗಾಡಿ ಹತ್ತಿ ಹೋಗಿದ್ದಾರೆ. ಏನಕ್ಕೆ ನನಗೇನು ಸಂಬಂಧ? ಅವೆಲ್ಲ ಮಾತಾಡೋಣ ಬನ್ನಿ. ಏನಣ್ಣ 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 ಏನಕ್ಕೆ ನನಗೇನು ಸಂಬಂಧ? ಕುಮಾರಸ್ವಾಮಿ ಅವರಿಗೆ ಈ ಸೂರಜ್ ರೇವಣ್ಣ ಆಗಿರಬಹುದು, ಪ್ರಜ್ವಲ್ ರೇವಣ್ಣ ಆಗಿರಬಹುದು, ತುಂಬಾ ದೂರದ ಸಂಬಂಧಿಗಳೇನಲ್ಲ, ಅವರ ಅಣ್ಣನ ಮಕ್ಕಳು. ಅದೇ ಮಕ್ಕಳನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿರುವಂತಹ ಸಾಕಷ್ಟು ಎಲೆಕ್ಷನ್ಗಳು, ಸಾಕಷ್ಟು ಉದಾಹರಣೆಗಳಿದಾವೆ. ಆ ಸಂದರ್ಭದಲ್ಲಿ ಎಷ್ಟು ಉತ್ಸಾಹ, ಪ್ರೀತಿಯಿಂದ, ವಿಶ್ವಾಸದಿಂದ ಅವರ ಪರವಾಗಿ ಕ್ಯಾಂಪೇನ್ ಮಾಡೋ ಕೆಲಸ ಆಗಿರಬಹುದು, ಗೆಲ್ಲಿಸ್ಕೊಂಡು ಬರುವಂತ ಕೆಲಸ ಆಗಿರಬಹುದು, ಅದನ್ನ ಮಾಡಿದ್ರು. ಅದೇ ರೀತಿಯಾಗಿ ಮಾಧ್ಯಮದ ಸಹಜ ಪ್ರಶ್ನೆ ಇದು. ಇಂಥ ಆರೋಪ ಕೇಳಿ ಬರ್ತಾ ಇದೆ ಸೂರಜ್ ರೇವಣ್ಣ ವಿರುದ್ಧ, ಇದಕ್ಕೇನ್ ಹೇಳ್ತೀರಿ ಅಂದಾಗ ಸಿಟ್ ಹತ್ತಿ ಗಾಡಿ ಹತ್ತಿ ಹೋಗ್ಬಿಟ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.